ರಾಮಾನುಜ ರಸ್ತೆಯಲ್ಲಿ ಮ್ಯಾನ್ಹೋಲ್ ಬಂದ್ ವಿಚಾರವನ್ನ ವಿಸ್ತೃತವಾಗಿ ಫ್ರೀಡಂ ಟಿವಿ ಪ್ರಸಾರ ಮಾಡಿತ್ತು. ಫ್ರೀಡಂ ಟಿವಿಗೆ ಎಂಎಲ್ಎ ಶ್ರೀವತ್ಸ ರಿಯಾಕ್ಟ್ ಮಾಡಿದ್ರು. ಇವತ್ತು ಸಂಜೆಯ ಒಳಗಾಗಿ ಕ್ರಮ ಅಂದ್ರು ಎಂಎಲ್ಎ. ಕಾನೂನು ರೀತಿಯಲ್ಲಿ ಕ್ರಮದ ಭರವಸೆಯನ್ನ ನೀಡಿದ ಶಾಸಕರು. ಇದು ನಿಮ್ಮ ಕೆಲಸ, ಶ್ಲಾಘನೆ ನಮ್ಮ ಕಡೆಯಿಂದಲೂ ಇದೆ. ಇನ್ನವರು ಬಾಯಿ ಮಾತಲ್ಲಿ ಹೇಳಿದ್ರು ಅಂತೇಳಿ ಬ್ಲೈಂಡ್ ಆಗಿ ನಮ್ಮ ಕಡೆ ಕೂತಿಲ್ಲ, ನಾವು ಫಾಲೋ ಅಪ್ ಮಾಡ್ತೀವಿ. ಸಂಜೆಯ ಒಳಗಾಗಿ ವತ್ಸ ಸಾಹೇಬ್ರು ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತಂದವರ ಕುಮಾರ್ ಆರಾಧ್ಯ ಎನ್ನುವಂತಹ ಟಿ ಶರ್ಟ್ ಧಾರಿಯ ಕಿವಿಗಳಿಗೆ ಬುದ್ಧಿಮಾತು ಹೇಳವರ ಇದ್ರ ಬಗ್ಗೆನೂ ತಿಳ್ಕತ್ತೀವಿ. ಸುಮ್ಮನೆ ಕೋರ್ಟ್ ಕೊಡುಕೊಂಡು ಎದ್ದೋಗೋದಲ್ಲ ನಾವು. ಸಂಜೆಯ ಒಳಗಾಗಿ ಕಾನೂನು ಕ್ರಮದ ಎಚ್ಚರಿಕೆಯನ್ನ ನೀಡಿದ್ರು ಶಾಸಕರು ವತ್ಸ ಶ್ರೀವತ್ಸ. ಅಲ್ಲಿನ ಅನೇಕ ಸಮಾಜಮುಖಿ ಕೆಲಸದಲ್ಲೂ ಕೂಡ ಅಲ್ಲಿನ ಶಾಸಕರ ಹೆಸರುವಾಸಿ. ಅವರ ಧನಾತ್ಮಕ ವಿಚಾರಗಳು ಅನೇಕ ಇದ್ದಾವೆ. ಸೊ ಅವರ ಮೇಲೊಂದು ಪ್ರತ್ಯೇಕವಾದಂತಹ ಗೌರವವೂ ಇದೆ. ಸೊ ಈ ವಿಚಾರದಲ್ಲಿ 15 ಕುಟುಂಬಗಳ ಮೂಲಭೂತ ಸೌಕರ್ಯಕ್ಕೆ ಕೊಡಲಿ ಏಟು ಕೊಟ್ಟಂತಹ ಕುಮಾರ್ ಆರಾಧ್ಯ ಎನ್ನುವಂತಹ ವ್ಯಕ್ತಿಯ ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಾಸ್ ವೆರಿಫೈ ಆಗಬೇಕು, ಒಂದು ಪರಿಶೀಲನೆ ಆಗಬೇಕು. ಪರಿಶೀಲನೆಯ ಬಳಿಕ ಈ ಕೃತ್ಯವೆಸಗಿದ ಏನು ಆರೋಪಿ ಏನಿದಾರೋ ಅವರ ವಿರುದ್ಧ ಕ್ರಮ ಆಗಬೇಕು. ಅವ್ರು ಮಾಡಿದ್ದು ತಪ್ಪೇ ಆಗಿದ್ರೆ ಅವರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ನಾನು ಮ್ಯಾನ್ಹೋಲಿಗೆ ಮಣ್ಣು ತುಂಬಿದ್ದಲ್ಲ ಹಾವಿನ ಉತ್ತಕ್ಕೆ ಅನ್ನೋದು ಸಾಬೀತುಪಡಿಸಿದ್ರೆ ನಾವೇ ಕರೆದ್ಬೇಕಾದ್ರೂ ಸನ್ಮಾನ ಮಾಡ್ತೀವಿ. 15 ಕುಟುಂಬಗಳು ಕೈಕಾಲಿಗೆ ಬಿದ್ದು ಗೊಳೋ ಅಂತ ಹತ್ತು ಅಯ್ಯ ಮ್ಯಾನ್ಹೋಲಿಗೆ ಮಣ್ಣು ತುಂಬಬೇಡ ಅಯ್ಯ ಅಂತ ಹೇಳ್ಕೊಂಡ್ರು ಕೂಡ ಕಿವಿ ಕೇಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಕುಮಾರ್ ಆರಾಧ್ಯ ಇರಲಿಲ್ಲ. ನನಗೆ ನನ್ನ ಕುಟುಂಬ, ನನ್ನ ಮನೆಯ ಅಂಗಳ, ಈ ಅಂಗಳದಲ್ಲಿ ಮ್ಯಾನ್ಹೋಲ್ ಇದೆ, ತುಂಬ್ತೀನಿ ಮಣ್ಣು, ಹೈ ಟೆನ್ಷನ್ ವೈರು ರೂಟ್ ಫುಟ್ ಮೇಲೆ ಹೋಗಿರುತ್ತೆ, ಹಿಡ್ಕಾದನ್ನು. ಮೂಲಭೂತ ಸೌಕರ್ಯಕ್ಕೆ ಅಡ್ಡಿಪಡಿಸಬಾರದು ಸಾರ್ವಜನಿಕರ. ಇದು ಪಬ್ಲಿಕ್ ನ್ಯೂಸೆನ್ಸ್. ಇದು ಮನುಷ್ಯನಿಗೊಂದು ಕನಿಷ್ಠ ಪ್ರಜ್ಞೆ ಅಂತ ಇರುತ್ತವೆ, ಕಾಮನ್ ಸೆನ್ಸು. ಅದನ್ನು ಕಳ್ಕೊಂಡ್ರೆ ನಮ್ಮನ್ನು ಮನುಷ್ಯರು ಅಂತ ಕರೀತಾರೇನು? ವತ್ಸ ಸಾಹೇಬರು ಮಾತನಾಡ್ತಾ ಇದ್ರು ಎಂಎಲ್ಎ. ಇವತ್ತು ಸಂಜೆ ಒಳಗೆ ಆಕ್ಷನ್ ಅನ್ನು ತೆಗೆದುಕೊಳ್ತೀವಿ. ನಿಜಕ್ಕೂ ಕೂಡ ಅದನ್ನ ಸ್ವೀಕರಿಸಿಕೊಂಡಿದ್ದೇವೆ. ಸಂಜೆ ಒಳಗೆ ಸಂಬಂಧಪಟ್ಟಂತಹ ಈ ಕೃತ್ಯವೆಸಗಿದ ವ್ಯಕ್ತಿಯ ವಿರುದ್ಧ ಕ್ರಮ ಆಗುತ್ತಾ ಕಾದು ನೋಡೋಣ. ಮುಂದಿನ ಕಂಪ್ಲೇಂಟ್ ಬಾಕ್ಸ್ ನಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನಲ್.